ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 25 ಮಕ್ಕಳ ಬಾಳಲ್ಲಿ ಬೆಳಕಾದ ಕನ್ನಡ ಸಾಹಿತ್ಯ ಪರಿಷತ್ 25 ಮಕ್ಕಳಿಗೆ ಹೃದಯ ಸಂಬಂಧಿ ಕಾಯಿಲೆಗೆ ಉಚಿತ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. 25 ಮಕ್ಕಳ ಬಾಳಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬೆಳಕಾಗ್ತಾ ಇದೆ. 25 ಮಕ್ಕಳಿಗೆ ಹೃದಯ ಸಂಬಂಧಿ ಕಾಯಿಲೆಗೆ ಉಚಿತ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಘಟಕದಿಂದ ಮಹತ್ ಕಾರ್ಯ ಇದೆ. ಬೆಂಗಳೂರಿನ ವೈದೇಹಿ ಆಸ್ಪತ್ರೆ ಸಹಯೋಗ ಸಹಕಾರದಿಂದ ಉಚಿತ ಚಿಕಿತ್ಸೆ. 9 ತಿಂಗಳಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹೃದಯ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲಾಗ್ತಾ ಇದೆ. ಚಿಕ್ಕಮಗಳೂರಿನಿಂದ ಮಕ್ಕಳು ಮತ್ತು ಪೋಷಕರನ್ನ ಕಳಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಸೇರಿ ಪೋಷಕರಿಗೆ ಊಟ ತಿಂಡಿ ವಸತಿ ಎಲ್ಲವ ವ್ಯವಸ್ಥೆಯನ್ನ ಕೂಡ ಕನ್ನಡ ಸಾಹಿತ್ಯ ಪರಿಷತ್ನವರೇ ಮಾಡಿದ್ದಾರೆ. ಡಾಕ್ಟರ್ ಗೋವಿಂದರಾಜ್ ನೇತೃತ್ವದ ತಜ್ಞರ ತಂಡ ತಪಾಸಣೆಯನ್ನ ಮಾಡ್ತಾ ಇದೆ. ಅದ್ಭುತವಾದಂಥ ಕಾರ್ಯ, ಮಹಾನ್ ಕಾರ್ಯ ಇದು. 25 ಮಕ್ಕಳ ಹೃದಯ ಸಂಬಂಧಿ ಕಾಯಿಲೆಗೆ ಉಚಿತ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನವರು ಅಂತ ಅಂದ್ರೆ ಅವರು ಒಂಥರ ನಿಜಕ್ಕೂ ಆ 25 ಮಕ್ಕಳ ಬಾಳಲ್ಲಿ ಬೆಳಕಾಗಿದ್ದಾರೆ ಈಗ. ಸೊ ಆ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಘಟಕ ಈ ಮಹತ್ ಕಾರ್ಯವನ್ನ ಮಾಡ್ತಾ ಇದೆ. ತಪಾಸಣಾ ಶಿಬಿರವನ್ನ ಆಯೋಜಿಸಿದ್ರು. ವಿನಯ್ ಅವರ ನೇತೃತ್ವದಲ್ಲಿ ಅವರ ತಂಡ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಅಂತಹ ಒಂದು ತಂಡ ಏನು ಶಿಬಿರವನ್ನು ಆಯೋಜಿಸುತ್ತಪ್ಪ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಅಂಥವುಗಳನ್ನು ತಪಾಸಣೆಗೊಳಿಸೋದ್ರ ಮೂಲಕ ಅದನ್ನು ಕಂಡು ಹಿಡಿದು ಅವರಿಗೆ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಅಂತಕ್ಕಂತಹ ಒಂದು ಕಾರ್ಯಕ್ರಮದ ಮೂಲಕ ಆ ಒಂದು ಶಿಬಿರವನ್ನು ಮೇ 15 ತಾರೀಕು ಹಮ್ಮಿಕೊಂಡಿದ್ರು. ಆ ಶಿಬಿರದಲ್ಲಿ ಸುಮಾರು 19 ಜನ ಮಕ್ಕಳು ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲಿರ್ತಕ್ಕಂಥವರು ಕಂಡು ಬಂದಿದ್ದಾರೆ. ಹೃದಯದಲ್ಲಿ ಬೋಲಾಗಿರ್ತಕ್ಕಂಥದ್ದು, ಬೇರೆ ನಿಧಾನವಾದಂತಹ ಹೃದಯದ ಪಂಪಿಂಗು, ಆ ರೇಟ್ಸ್ ಕಮ್ಮಿ ಇರ್ತಕ್ಕಂಥದ್ದು, ಇಂಥ ಅನೇಕ ಹಲವು ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಕಂಡು ಹಿಡಿದು ಅವರನ್ನ ಈ ದಿನ ಅವ್ರನ್ನೆಲ್ಲರನ್ನೂ ಕೂಡ ಅವರ ಪೋಷಕರು ಮತ್ತೆ ಆ ಮಕ್ಕಳುಗಳನ್ನ ಕರೆಸಿ ಈ ದಿನ ಎಲ್ಲ ನೋಂದಣಿ ಮಾಡಿಕೊಂಡು ಬೆಂಗಳೂರಿನ ಜಯದೇವ ಹೃದಯದ ವೈದೇಹಿ ಹೃದಯ ಆಸ್ಪತ್ರೆಗೆ, ಹೃದಯ ತಪಾಸಣಾ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗಾಗಿ ಕಳಿಸಿಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇಂತಹ ಅನೇಕ ಇದು ಆರೋಗ್ಯದ ಶಿಬಿರಗಳು ಯಾವರು ಗುಬ್ಬಿಹಳ್ಳಿ ತಂದೆ ಹಾರ್ಟ್ ಪ್ರಾಬ್ಲಮ್ ಹೋಲ್ ಐತಂತ ಹೇಳಿದ್ದಾರೆ. ಅದಕ್ಕೆ ತೋರ್ಸಕ್ ಹೋಗ್ತಾ ಇದ್ದೀರಿ, ಆಪರೇಷನ್ಗೆ ಹೋಗ್ತಾ ಇದ್ದೀರಿ. ಜ್ಯೋತಿ